ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಚಟ್ಪಟ್ ಅಂತ ಮಾಡುವಂಥ ಒಂದು ಸ್ನ್ಯಾಕ್ ನೋಡ್ರಿ. ಮಾಡ್ಕೊಳ್ಳಾಕ ಜಸ್ಟ್ ಒಂದು 5 ನಿಮಿಷ ನಿಮ್ಮ ಹತ್ರ ಟೈಮ್ ಇದ್ರೆ ಸಾಕ್ರಿ, ಆರಾಮಾಗಿ ಮಾಡ್ಕೋಬೋದು ನೋಡ್ರಿ. ಹಂಗಾದ್ರೆ ಮತ್ತೆ ಆಗ್ತಾಡಾರಿ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ. ಈಗ ನೋಡ್ರಿ, ಮೊದಲಿಗೆ ನಾವಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿವ್ರಿ. ಅದಕ್ಕೆ ಈ ಒಂದು ಬೌಲ್ಲೇ ಚುರುಮುರಿ ಹಾಕೊಳತ್ತೀವಿ ನೋಡ್ರಿ. ನಾವಿಲ್ಲಿ ಇಂಥ ಚುರುಮುರಿ ತೊಗೊಂಡಿವ್ರಿ. ನಿಮಗೆ ಬೇಕಾದ್ರೆ ಗಟ್ಟಿ ಚುರುಮುರಿ ಇರ್ತಾವಲ್ರಿ, ಅದನ್ನು ತೊಗೋಬಹುದ್ರಿ. ಒಂದು ಮೆಣಸಿನ್ಕಾಯನ್ನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡೀವಿ ನೋಡ್ರಿ, ಅದನ್ನು ಹಾಕೊಂಡೀವ್ರಿ. ಮತ್ತು ಒಂದು ಉಳ್ಳಾಗಡ್ಡಿನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡೀವಿ ನೋಡ್ರಿ, ಇದನ್ನು ಹಾಕೊಂಡೀವ್ರಿ. ಇದ್ರ ಜೊತೆಗೇನ ಒಂದು ಟೊಮ್ಯಾಟೊನು ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡೀವಿ ನೋಡ್ರಿ, ಅದನ್ನು ಹಾಕೊಂಡೀವ್ರಿ. ಮತ್ತು ಖಾರಕ್ಕೆ ನಾವಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕೊಳತ್ತೀವಿ ನೋಡ್ರಿ. ನಿಮಗೆ ಖಾರ ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಂಡು ಮೆಣಸಿನ್ಕಾಯಿ ಮತ್ತು ಖಾರನ ಹೆಚ್ಚು ಕಮ್ಮಿ ಮಾಡ್ಕೋರಿ. ಮತ್ತು ಉಳ್ಳಾಗಡ್ಡಿ ಟೊಮ್ಯಾಟೊನು ಅಷ್ಟೇ ರೀ, ನಿಮಗೆ ರುಚಿಗೆ ಹೆಂಗೆ ಬೇಕು ಅನ್ನೋದನ್ನು ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋರಿ. ಮತ್ತು ಕಟ್ ಮಾಡ್ಕೊಂಡಂಥ ಉಳ್ಳಾಗಡ್ಡಿ ಟೊಮ್ಯಾಟೊ ಒಳಗೆ ಸ್ವಲ್ಪ ತೆಗೆದು ಇಟ್ಕೋರಿ. ಈಗ ನೋಡ್ರಿ, 1-2 ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕೊಂಡೀವ್ರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡೀವ್ರಿ. ಮತ್ತು ನಾವಿಲ್ಲಿ ಸ್ವಲ್ಪ ಫ್ಲೇವರ್ ಚಲೋ ಇರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಇಲ್ಲಿ ಪುದೀನಾನ ಹಿಂಗೆ ಕಟ್ ಮಾಡಿ ಹಾಕೊಂಡೀವಿ ನೋಡ್ರಿ. ಪುದೀನಾ ಫ್ಲೇವರ್ ಇಷ್ಟ ಇದ್ರೆ ನಿಮಗೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋರಿ. ಈಗ ಸ್ವಲ್ಪ ಕೊತ್ತಂಬರಿನ ಹಿಂಗೆ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡೀವಿ ನೋಡ್ರಿ. ಈಗ ನೋಡ್ರಿ, ಈ ಸಣ್ಣಕ್ಕೆ ಇರುವಂಥ ಸೇವನ್ನ ಹಾಕೊಳತ್ತೀವ್ರಿ. ಈ ಸ್ನ್ಯಾಕ್ನ ಮನೆ ಒಳಗೆ ಆರಾಮಾಗಿ ಮಾಡ್ಕೋಬೋದು ನೋಡ್ರಿ. ಮತ್ತು ನಾವಿಲ್ಲಿ ಬಳಸತ್ತಿರುವಂಥ ಸೇವ್ನು ಅಷ್ಟೇ ರೀ, ಮನೆ ಒಳಗೆ ಒಂದು 2-3 ನಿಮಿಷದೊಳಗೆ ಮಾಡ್ಕೋಬೋದು ನೋಡ್ರಿ. ಈಗ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಈ ಸೇವ್ನ ಮಾಡೋದು ಹೆಂಗೆ ಅನ್ನೋ ವಿಡಿಯೋನ ಅಪ್ಲೋಡ್ ಮಾಡೀವ್ರಿ. ಸೇವ್ ವಿಡಿಯೋದ ಲಿಂಕ್ನ ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀವಿ, ಚೆಕ್ ಮಾಡಿರಿ. ಮತ್ತು ಈ ಸೇವ್ ಮಾಡೋದು ಜಾಸ್ತಿ ಕಷ್ಟನೂ ಏನಲ್ಲ ನೋಡ್ರಿ. ಒಂದು 3-4 ನಿಮಿಷದೊಳಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇವನ್ನ ಆರಾಮಾಗಿ ಮಾಡ್ಕೋಬೋದು ನೋಡ್ರಿ. ಈಗ ನೋಡ್ರಿ, ಹಾಕ್ಕೊಂಡಿರುವಂಥ ಎಲ್ಲ ಐಟಮ್ಸು ಚುರುಮುರಿ ಜೊತೆ ಚಲೋ ತಂಗಿ ಹೊಂದ್ಕೋಬೇಕು ನೋಡ್ರಿ. ಹಂಗೆ ಒಂದು 2 ನಿಮಿಷ ಇದನ್ನು ಚಲೋ ತಂಗಿ ಮಿಕ್ಸ್ ಮಾಡ್ಕೋರಿ. ನಿಮ್ಗೆ ಹುಳಿ ಇಷ್ಟ ಅನ್ನೋದಾದ್ರೆ ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕೋಬೋದ್ರಿ. ಮತ್ತು ಆಮ್ಚೂರ್ ಪೌಡ್ರೂ ಬೇಕಂದ್ರೆ ಹಾಕೋಬೋದು ನೋಡ್ರಿ. ಈಗ ನೋಡ್ರಿ, ಒಂದು 5-6 ಟೀ ಸ್ಪೂನ್ ಆಗೋಷ್ಟು ಶೇಂಗಾ ಹುರ್ಕೊಂಡಿವ್ರಿ, ಅದನ್ನು ಹಿಂಗೆ ಹಾಕೊಂಡೀವಿ ನೋಡ್ರಿ. ನೀವು ಬೇಕಂದ್ರೆ ಶೇಂಗಾದ ಸೊಪ್ಪಿ ತೆಗೆದು ಹಾಕೋಬೋದ್ರಿ, ಇಲ್ಲಾಂದ್ರೆ ಹಂಗೂ ಹಾಕೋಬೋದ್ರಿ. ಹಿಂಗೆ ಹುರಿದಿರುವಂಥ ಶೇಂಗಾನ ಲಾಸ್ಟಿಗೆ ಯಾಕೆ ಹಾಕೊಂಡಿವಪ್ಪ ಅಂತಂದ್ರೆ ಶೇಂಗಾ ಕ್ರಿಸ್ಪಿಯಾಗಿ ಉಳಿತೈತೆ ಅನ್ನೋ ಕಾರಣಕ್ಕೆ ನೋಡ್ರಿ. ಮತ್ತು ಸಂಜೆಗೆ ಈ ಸ್ನ್ಯಾಕ್ ಅಂತೂ ಹೇಳಿ ಮಾಡಿಸಿದ ರೆಸಿಪಿ ನೋಡ್ರಿ. ಈ ರೆಸಿಪಿ ಮಾಡ್ಕೊಳಕ್ಕೆ ನಿಮ್ಗೆ ಜಾಸ್ತಿ ಟೈಮ್ನೂ ಬೇಕಾಗೋದಿಲ್ರಿ. ಈಗ ನೋಡ್ರಿ, ಸ್ವಲ್ಪ ಇದಕ್ಕೆ ಚಾಟ್ ಮಸಾಲ ಹಾಕೊಳತ್ತೀವಿ ನೋಡ್ರಿ. ಚಾಟ್ ಮಸಾಲ ಇಷ್ಟ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋರಿ. ನೀವು ಬೇಕಾದ್ರೆ ಇದ್ರ ಬದಲಿಗೆ ಧನಿಯಾ ಪೌಡ್ರ್ ಹಾಕೋಬೋದ್ರಿ, ಮತ್ತು ಪೆಪ್ಪರ್ ಪೌಡ್ರನ್ನು ಹಾಕೋಬಹುದ್ರಿ. ಹಿಂಗೆ ಸ್ವಲ್ಪ ಚಾಟ್ ಮಸಾಲ ಹಾಕೊಂಡ್ಮೇಲೆ ಚಲೋ ತಂಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈಗ ಈ ಚುರುಮುರಿ ಚಾಟ್ ರೆಡಿ ನೋಡ್ರಿ. ಇದನ್ನು ಸರ್ವ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಹಿಂಗೆ ಕಟ್ ಮಾಡ್ಕೊಂಡಂಥ ಸೌತೆಕಾಯಿ ಹಾಕೋರಿ. ನೀವು ಬೇಕಾದ್ರೆ ಸೌತೆಕಾಯಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಣ್ಣಕ್ಕೂ ಕಟ್ ಮಾಡಿ ಹಾಕೋಬೋದ್ರಿ. ಮತ್ತು ಈಗ ನೋಡ್ರಿ, ಸ್ವಲ್ಪ ಇಲ್ಲೇ ನಾವು ಗಜ್ರಿನ ಹಿಂಗೆ ತುರಿದಿಟ್ಕೊಂಡಿವಿ, ಅದನ್ನು ಹಾಕೊಳತ್ತೀವ್ರಿ. ಗಜ್ರಿ ಅಂದ್ರೆ ಕ್ಯಾರೆಟ್ ರೀ. ಮತ್ತು ಇದ್ರ ಮೇಲೆ ನಿಮಗೆ ಬೇಕಂದ್ರೆ ಇನ್ನೂ ಸ್ವಲ್ಪ ಟೊಮ್ಯಾಟೊ, ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ, ಶೇಂಗಾನು ಹಾಕೋಬಹುದ್ರಿ. ನೋಡಿದ್ರಲ್ರಿ, ಈ ಚಾಟ್ ರೆಸಿಪಿ ಎಷ್ಟು ಈಸಿ ಆಗಿತ್ತು ಅಂತ. ಈ ಚಾಟ್ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ. ಈ ಚಾಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಅಷ್ಟೇ ಅಲ್ರಿ, ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.